ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಇವತ್ತಿನ ನನ್ನ ವಿಡಿಯೋಲಿ ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಈ ಟಿಪ್ಸು ತುಂಬ ಜನಕ್ಕೆ ವರ್ಕೌಟ್ ಆಗುತ್ತೆ. ನಾನು ಈ ಟಿಪ್ಸ್ನ ತುಂಬ ವರ್ಷಗಳ ಕಾಲ ಯೂಸ್ ಮಾಡಿ ಅದ್ರದ್ದು ಓಕೆ ಅಪ್ಪ ಇದು ಒಳ್ಳೇದಿದೆ, ಇದನ್ನ ಕೆಲವ್ರಿಗೆ ಹೇಳಿದ್ರೆ ಇದರಿಂದ ವರ್ಕೌಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಹೆಣ್ಮಕ್ಳುಗಳಿಗೆ ಸೀರೆ ಅಂದರೆ ಒಂಥರ ಏನೋ ಒಂಥರ ಅದ್ರ ಮೇಲೆ ಬಾಂಡಿಂಗ್ ಒಂಥರ ಎಮೋಷನಲ್ ಅಂತಲೇ ಹೇಳ್ಬೋದು. ಅದು ಹೊಸ ಸಾರಿ ತೊಗೊಂಡಾಗ ಆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದಿದೆಯಲ್ಲ, ಅದು ಇನ್ನೊಂದು ಥರನೇ ಒಂಥರ ಡಿಸೈನ್ಸ್ ಹುಡ್ಕೋದಾಗಿರ್ಬೋದು, ಇಲ್ಲ ವರ್ಕ್ ಮಾಡಿಸೋದಾಗಿರ್ಬೋದು. ಅದು ಯಾವ ಥರ ಮಾಡಿಸ್ಬೇಕು, ಹೆಂಗೆ ಮಾಡಿಸ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ತುಂಬ ದುಡ್ಡು ಹಾಕಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಟ್ಟಿರ್ತೀವಿ. ಅದು 1 ವರ್ಷ 2 ವರ್ಷ ಯೂಸ್ ಮಾಡಾದ್ಮೇಲೆ ಆ ಬ್ಲೌಸು ಇಂಚ್ಕೊಂಡಂಗೆ ಆಗೋದು ಅಥವಾ ಶೇಡೆಡ್ ಆಗೋದು, ಹೀಗೆ ಸ್ವಲ್ಪ 2 ವರ್ಷಕ್ಕೆ 3 ವರ್ಷಕ್ಕೆಲ್ಲ ಬ್ಲೌಸು ಹಾಳಾಗ್ಬಿಡುತ್ತೆ. ಸೊ ನಾವು ತುಂಬ ವರ್ಷಗಳ ಕಾಲ ಬ್ಲೌಸ್ನ ಹೇಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಚೆನ್ನಾಗಿ ಇಟ್ಕೋಬೇಕು, ಯಾವುದೇ ಥರ ಶೇಡೆಡ್ ಹಾಕದೆ, ಯಾವುದೇ ಥರದ್ದು ಇಂಚ್ಕೊಳ್ದಲೇ ಇರೋದು, ಬ್ಲೌಸ್ನ ಹೆಂಗೆ ಕಾಪಾಡ್ಕೋಬೇಕು. ಏಕೆಂದರೆ ನಾವು ತುಂಬ ವರ್ಕ್ ಮಾಡಿ ತುಂಬ ದುಡ್ಡು ಹಾಕಿ ನಮ್ಮ ಯಾವ್ದಾದ್ರು ಹತ್ರ ಫಂಕ್ಷನ್ಗಳಿಗೆಲ್ಲ ತುಂಬ ಕಾಸ್ಟ್ಲಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿರ್ತೀವಿ. ಸೊ ಅದು 1 ವರ್ಷ 2 ವರ್ಷಕ್ಕೆ ಹಾಳಾಯಿತು ಅಂತಂದರೆ ಎಂಥವ್ರಿಗೂ ಮನಸ್ಸಿಗೆ ಬೇಜಾರಾಗತ್ತೆ ಅಲ್ವಾ? ಸೊ ಅದನ್ನು ಹೆಂಗೆ ಬ್ಲೌಸ್ನ ಮೇಂಟೈನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ವಿಡಿಯೋ ನೋಡಿ. ಮೊದಲಿಗೆ ನಾನು ಒಂದು ಬ್ಲೌಸ್ನ ತೊಗೊಂಡಿದ್ದೀನಿ. ನಾನು ಇದನ್ನು ಆಲ್ಮೋಸ್ಟ್ ಆ್ಯಕ್ಚುಲಿ ವರ್ಕ್ ನಾನು ಇಷ್ಟಪಟ್ಟು ಇದಕ್ಕೆ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿ ಬ್ಲೌಸ್ಗಳಿಗೆ ಇದು ಸಿಲ್ಕ್ ಸ್ಯಾರಿ ಆಗಿದ್ರೂ ಕೂಡ ಇದು ಶೇಡೆಡ್ ಆಗೋದಾಗಲಿ ಅಥವಾ ಹರಿದೋಗೋದಾಗಲಿ ಆ ಥರ ಯಾವುದೇ ರೀತಿ ಆಗಿಲ್ಲ. ನನಗೆ ಈ ಬ್ಲೌಸು ಅಂತ ಅಲ್ಲ, ನಾನು ಪ್ರತಿ ಬ್ಲೌಸು ನೀವು ತೋರಿಸ್ತಾ ಹೋಗ್ತೀನಿ. ಬೇಕಾದರೆ ನನಗಿದು ಒಂದು ಆಲ್ಮೋಸ್ಟ್ 8 ಇಯರ್ಸ್ ಸ್ಯಾರಿ ಆಗಿದೆ. ಸೊ ಇದು ಯಾವುದೇ ರೀತಿ ಶೇಡೆಡ್ ಆಗಿರೋದಾಗಲಿ ಅಥವಾ ಇಂಚ್ಕೊಳ್ಳೋ ಥರ ಆಗಲಿ ಯಾವುದೂ ಆಗಿಲ್ಲ. ಇದು ನಾವಿಲ್ಲ ಈ ಥರ ಬ್ಲೌಸ್ಗಳಿಗೆ ನಾವು ತುಂಬ ವರ್ಕ್ ಮಾಡಿಸಿರ್ತೀವಿ, ತುಂಬ ಆಸೆಪಟ್ಟು ಸ್ಯಾರಿನ ತೊಗೊಂಡಿರ್ತೀವಿ. ಮತ್ತು ಈ ಥರ ಮ್ಯಾಚಿಂಗು ಹುಡುಕಬೇಕು, ಮತ್ತು ಈ ರೀತಿ ವರ್ಕ್ ಮಾಡಿಸ್ಬೇಕಂತ ಆಗಲ್ಲ. ಏಕೆಂದರೆ ನಾವು ಇಷ್ಟಪಟ್ಟು ಒಂದ್ಸಲ ಮಾಡಿಸ್ಕೊಂಡ್ಮೇಲೆ ಅದನ್ನು ಕಾಪಾಡ್ಕೋಬೇಕು. ಪದೇ ಪದೇ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ. ಈಗಿನ ರೇಟಲ್ಲಿ ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡಿಸೋದೇ ಕಷ್ಟ ಆಗಿದೆ, ಏಕೆಂದರೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಸ್ಟಿಚಿಂಗ್ ರೇಟೆಲ್ಲ. ಅಂಥರಲ್ಲಿ ಈ ರೀತಿ ತುಂಬ ವರ್ಕ್ ಮಾಡಿ ಯುನಿಕ್ಕಾಗಿ ಮಾಡಿಸ್ಕೊಂಡಿರೋಂಥ ಬ್ಲೌಸ್ಗಳು ಹಾಳಾದರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಸೊ ಫಸ್ಟ್ ಆಫ್ ಆಲು ನಾನು ಇವತ್ತಿನ ಹೇಳ್ತಾ ಇರೋ ಟಾಪಿಕ್ ಅಂತಂದರೆ, ನಾವು ಸಿಲ್ಕ್ ಸ್ಯಾರಿಗಳಾಗಿರ್ಬೋದು ಅಥವಾ ಕಾಟನ್ ಸ್ಯಾರಿಗಳಾಗಿರ್ಬೋದು ಫಂಕ್ಷನ್ಗಳಿಗೆ ಹಾಕೊಂಡಾಗ ತುಂಬ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ. ಕೆಲವ್ರಿಗೆ ನಾರ್ಮಲ್ ಸ್ವೆಟ್ಟಿಂಗ್ ಇರುತ್ತೆ. ನನಗಂತಂದರೆ ನಂಗೆ ನಾರ್ಮಲ್ ಸ್ವೆಟ್ಟಿಂಗ್ ಇರ್ತೀನಿ, ತುಂಬ ಅತಿಯಾದ ಸ್ವೆಟ್ಟಿಂಗ್ ಇಲ್ಲ. ಬಟ್ ಕೆಲವ್ರಿಗೆ ತುಂಬ ಸ್ವೆಟ್ ಆಗ್ತಿರ್ತಾರೆ. ಅಂಥವ್ರಂತೂ ಸಿಲ್ಕ್ ಸ್ಯಾರಿ ಮತ್ತು ಕಾಟನ್ ಸ್ಯಾರಿ ಉಟ್ಕೊಂಡು ಏನಾದರೂ ಫಂಕ್ಷನ್ಸ್ಗೆ ಹೋದಾಗ ತುಂಬ ಸ್ವೆಟ್ ಆಗ್ತಾರೆ. ಸೊ ಸಿಲ್ಕ್ ಸ್ಯಾರಿ ಕಾಟನ್ ಸ್ಯಾರಿ ಆಗಿರ್ಬೋದು, ಯಾವಾಗ ಸ್ವೆಟ್ ಆಗ್ತೀವೋ ಆವಾಗ ಸ್ಯಾರಿಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಆವಾಗ ಈ ಪೋರ್ಷನಲ್ಲಿ ಎಲ್ಲಿ ಅಂಡರ್ಆರ್ಮ್ ಇರುತ್ತಲ್ಲ ಆ ಪೋರ್ಷನಲ್ಲಿ ನಮಗೇನಾಗುತ್ತೆ, ಈ ಕ್ಲಾತು ಶೇಡೆಡ್ ಆಗುತ್ತೆ, ಹಾಗೆ ಬಟ್ಟೆ ಹಿಂಚ್ಕೊಳ್ತಾ ಹೋಗುತ್ತೆ. ಸೊ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಕರೆ ಕಟ್ಟುತ್ತೆ. ಆ ಕರೆ ನೀವು ಏನೇ ಮಾಡಿದ್ರೂ ಹೋಗ್ಸೋಕ್ಕಾಗಲ್ಲ. ಎಷ್ಟು ವಾಶ್ ಮಾಡಿದ್ರೂ ಆ ಕರೆ ಹೋಗಲ್ಲ. ಅದೊಂಥರ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಆ ರೀತಿ ಏನೂ ಆಗ್ದಲೇ ನೀಟಾಗಿ ಚೆನ್ನಾಗೇ ಇರಬೇಕು ಬ್ಲೌಸ್ ಅಂತಂದರೆ ಇವತ್ತಿನ ಟಿಪ್ಸ್ನ ನೀವು ಯೂಸ್ ಮಾಡಲೇಬೇಕು. ಸೊ ನಾನಿವಾಗ ನನ್ನ ಬ್ಲೌಸು ಇಷ್ಟು ವರ್ಷಗಳಾದ್ರೂ 7-8 ವರ್ಷಗಳಾದ್ರೂ ಹೀಗೆ ಇದೆ. ಒಂದು ಚೂರು ಕಲರ್ ಕೂಡ ಶೇಡ್ ಆಗಿಲ್ಲ. ತುಂಬ ಸಲ ಯೂಸ್ ಮಾಡಿದ್ದೀನಿ. ಇದಕ್ಕೆ ಬಂದು ಟಿಪ್ಸ್ ಅಂತಂದರೆ ನೀವು ನೋಡ್ತಾ ಇರ್ಬೋದು, ನಾನು ಪ್ರತಿ ಸ್ಯಾರಿಗೂ ಸಿಲ್ಕ್ ಸ್ಯಾರಿಗೆ ನಾನು ಇದನ್ನು ಯೂಸ್ ಮಾಡಿರ್ತೀನಿ. ಕಾಟನ್ ಸ್ಯಾರಿಗಳಿಗೋಸ್ಕರ ನೀವು ಯಾರ್ಯಾರು ನೋಡ್ತಾ ಇರ್ಬೋದು, ಈ ರೀತಿ ನಾನು ಪ್ಯಾಡ್ಗಳನ್ನ ಯೂಸ್ ಮಾಡ್ತೀನಿ. ಅಂಡರ್ಆರ್ಮ್ ಪ್ಯಾಡ್ಗಳನ್ನ ಯೂಸ್ ಮಾಡ್ತೀನಿ. ಕೆಲವ್ರಿಗೆಲ್ಲ ಅಂಡರ್ಆರ್ಮ್ ಪ್ಯಾಡ್ ಗೊತ್ತಿರುತ್ತೆ. ಅಂಡರ್ಆರ್ಮ್ಸ್ ಪ್ಯಾಡ್ ಯಾವುದು ಅಂತಂದರೆ, ಈಗ ಕ್ಲಾತಲ್ಲಿ ಬರುತ್ತೆ ನೋಡಿ, ಒಂಥರ ಅದು ನೋಡೋಕ್ಕೆ ಮಾತ್ರ ನಾವು ಪೌಡರೆಲ್ಲ ಹಚ್ಕೊತೀವಲ್ಲ ಬಫ್ಫು, ಆ ಥರ ಇರುತ್ತೆ. ಅದು ನಂಗೆ ಕಂಫರ್ಟಬಲ್ ಇಲ್ಲ. ನಾನು ಯಾವತ್ತೂ ಅದನ್ನು ಯೂಸು ಮಾಡಿಲ್ಲ, ನಾನು ತೊಗೊಂಡೂ ಇಲ್ಲ. ನಾನು ತೊಗೊಂಡು ಸ್ಟಾರ್ಟಿಂಗಿಂದನೂ ನಾನು ಆಲ್ಮೋಸ್ಟ್ 10 to 11 ಇಯರ್ಸಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಈ ರೀತಿ ಪ್ಯಾಡ್ಗಳನ್ನ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ನೀವು ಹಾಕಿದ್ದೀರಾ ಅಂತ ಒಂದು ಚೂರು ಫೀಲಿಂಗ್ ಇರಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ.
ಮತ್ತು ನೀವು ಒಂದು ಸಲ ಯೂಸ್ ಮಾಡಿ ತೆಗಿಬೇಕನ್ನೋದೇನಿಲ್ಲ, ಒಂದು ಸಲ ಹಾಕಿ ನಾನು ನೋಡಿ ಯೂಸ್ ಮಾಡಿಬಿಟ್ಟಿದ್ದೀನಿ. ನಾನು ಆಗಲೇ 2 ಟೈಮ್ಸ್ 3 ಟೈಮ್ಸ್ ಯೂಸ್ ಮಾಡಿದ್ರು ಏನೂ ಆಗಿರಲ್ಲ, ಬ್ಲೌಸಲ್ಲಿ ಹಾಗೆ ಸ್ಟಿಕ್ ಆಗಿರುತ್ತೆ. ನಾವು ಯಾಕೆಂದರೆ ಸಿಲ್ಕ್ ಸ್ಯಾರಿಗಳೇನು ಪದೇ ಪದೇ ನಾವೇನು ವಾಶ್ ಮಾಡಲ್ಲ ಅಲ್ವಾ. ಸೊ ಒಂದು ಸಲ ಸ್ಟಿಕ್ ಮಾಡಿದ್ರು ನೀವು ಕಮ್ಮಿ ಅಂದ್ರೂ ಒಂದು 4 to 5 ಟೈಮ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ಅದೇನಾದ್ರೂ ಇಲ್ಲ ತುಂಬ ಗಲೀಜಾಗಿದೆ, ಇಲ್ಲ ಹಾಳಾಗಿದೆ, ಅದೇನೋ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ನೀವು ರಿಮೂವ್ ಮಾಡ್ಬೋದು, ನೆಕ್ಸ್ಟ್ ಇನ್ನೊಂದು ಸ್ಟಿಕ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ನಿಮ್ಮ ಬ್ಲೌಸ್ನ ಹಾಳಾಗ್ದಲೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಸೊ ನಾನು ಇದೊಂದು ಅಂತಲ್ಲ, ಪ್ರತಿ ಬ್ಲೌಸ್ಗೂ ಕೂಡ ನಾನು ಈ ರೀತಿ ಸ್ಟಿಕ್ ಮಾಡಿ ಬಿಟ್ಟಿದ್ದೀನಿ. ಸೊ ಯಾವುದು ಬ್ಲೌಸು ಏನು ಸ್ಟಿಕ್ ಮಾಡೋದು ಇದು ಅಂತ ಕೆಲವರಿಗೆಲ್ಲ ಆಲ್ಮೋಸ್ಟ್ ಇವಾಗ ಗೊತ್ತಿರುತ್ತೆ. ಏಕೆಂದರೆ ನಾನೇ ತುಂಬ ಜನಕ್ಕೆ ನೋಡಿ ಈ ರೀತಿ ನಾನು ಪ್ಯಾಡ್ಗಳನ್ನ ಸ್ಟಿಕ್ ಮಾಡಿ ಬಿಟ್ಟಿದ್ದೀನಿ. ಸೊ ನಾನೇ ಆಲ್ಮೋಸ್ಟ್ ಅಂತಂದರೆ ನಂಗೆ ಅಷ್ಟು ನೆನಪಿಲ್ಲ, ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನಕ್ಕೆ ಇದ್ರ ಬಗ್ಗೆ ನಾನು ತಿಳಿಸಿದ್ದೀನಿ, ಇಲ್ಲ ಇದನ್ನು ಹಾಕೊಳ್ಳಿ ತುಂಬ ಯೂಸ್ ಇದೆ ಅಂತ. ಸೊ ನನ್ನ ವ್ಯೂವರ್ಸ್ಗೆ ನಾನು ಯಾಕೆ ಇದನ್ನು ಶೇರ್ ಮಾಡ್ಕೋಬಾರ್ದು, ಇದ್ರ ಬಗ್ಗೆ ಶೇರ್ ಮಾಡಿಕೊಂಡ್ರೆ ಸೊ ಅವ್ರಿಗೂ ಯೂಸ್ ಆಗುತ್ತಲ್ಲ ಅಂತ ನಿಮಗೂ ಶೇರ್ ಮಾಡೋಣ ಅಂತ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಅದು ಹೆಂಗೆ ಹಂಡ್ಸೋದು ಯಾವುದು ಅದು ಅಂತ ತೋರಿಸ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ಬಂದು ಸ್ವೆಟೆಕ್ಸ್ ಪ್ಯಾಡ್ ಅಂತ. ಬಟ್ ನಾನು ಇವಾಗ ರೀಸೆಂಟಾಗಿ ಸ್ವೆಟ್ ಪ್ಯಾಡನ್ನು ತೊಗೊಂಡಿದ್ದೀನಿ. ಸ್ವೆಟ್ ಪ್ಯಾಡ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ಸೈಜ್ ವೇರಿಯೇಷನ್ ಇರುತ್ತೆ. ನಾನು ಬ್ಲೌಸ್ಗೆಲ್ಲ ಸ್ಟಿಕ್ ಮಾಡಿರೋದು ಸ್ವೆಟೆಕ್ಸ್ ಪ್ಯಾಡ್ ಅಂತಲೇ ಬರುತ್ತೆ. ನಿಮಗೆ ಸ್ವೆಟ್ ಪ್ಯಾಡ್ ಕೊಡಿ ಅಂದರೆ ಸ್ವೆಟ್ ಪ್ಯಾಡ್ ಅಂತಲೇ ಕೊಡ್ತಾರೆ. ಬಟ್ ಕಂಪ್ಲೀಟಾಗಿ ಇಲ್ಲಿ ಸ್ವೆಟೆಕ್ಸ್ ಪ್ಯಾಡ್ ಅಂತಲೇ ಇರುತ್ತೆ. 100 ರೂಪೀಸ್ ಅಥವಾ 110 ರೂಪೀಸ್ ಆಗಿರುತ್ತೆ. ಸೊ ಇದು ಇಲ್ಲ ನಮಗೆ ಅಷ್ಟು ಸ್ವೆಟ್ಟಿಂಗ್ ಇಲ್ಲ, ನನಗೆ ಓಕೆ, ನನಗೆ ಚಿಕ್ಕದಾದರೂ ಪರವಾಗಿಲ್ಲ ಅಂತಂದರೆ ಸ್ವೆಟ್ ಪ್ಯಾಡ್ ಅಂತ ಸಿಗುತ್ತೆ. ಈ ಸೈಜಲ್ಲಿರುತ್ತೆ, ಇಷ್ಟು ಚಿಕ್ಕ ಸೈಜಲ್ಲಿರುತ್ತೆ. ನಾನಿವಾಗ ಬ್ಲೌಸ್ಗೆ ಸ್ಟಿಕ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ದೊಡ್ಡ ಸೈಜ್ದು. ಸೊ ನಾನು ಮೊದಲು ಸ್ವೆಟೆಕ್ಸ್ ಪ್ಯಾಡ್ ಅಂತಲೇ ತೊಗೊಂಡಿದ್ದೆ, ಅದು 100 ಅಥವಾ 110 ರೂಪೀಸ್ ಆಗಿದೆ. ಬಟ್ ನಾನು ರೀಸೆಂಟಾಗಿ ನನ್ನ ಹತ್ರ ಯಾವುದೂ ಎಲ್ಲ ಖಾಲಿ ಆಗಿದ್ದ ಕಾರಣ ನಾನಿವಾಗ ಇದನ್ನು ಚಿಕ್ಕ ತೊಗೊಂಡಿದ್ದೀನಿ. ನಂಗಷ್ಟು ಸ್ವೆಟ್ಟಿಂಗ್ ಆಗೋಲ್ಲ, ಬಟ್ ಕೆಲವರಿಗೆಲ್ಲ ಸ್ವೆಟ್ಟಿಂಗ್ ಆಗೋದು ಜಾಸ್ತಿ ಇರುತ್ತಲ್ಲ, ಸೊ ಅದು ದೊಡ್ಡ ಸೈಜ್ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಇದು ಸ್ವೆಟ್ ಪ್ಯಾಡು ಇಷ್ಟು ಚಿಕ್ಕ ಸೈಜ್ ಇರುತ್ತೆ. ಇದು 70 ರೂಪೀಸ್ ಇರುತ್ತೆ. ಇದರಲ್ಲಿ 10 ಪೀಸಸ್ ಇರುತ್ತೆ. ಇದ್ರ ನೇಮ್ ಬಂದು ಸ್ವೆಟ್ ಪ್ಯಾಡ್ ಅಂತಲೇ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಸ್ವೆಟ್ ಪ್ಯಾಡ್ ಅಂತಲೇ ಇದೆ, ಹ್ಯಾಂಡರಮ್ ಸ್ವೆಟ್ ಪ್ಯಾಡ್ ಅಂತಲೇ ಇದೆ. 10 ಪ್ಯಾಡ್ಸ್ ಇರುತ್ತೆ. ಪ್ರೈಸ್ ಬಂದು 70 ರೂಪೀಸ್ ಇರುತ್ತೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ ಡೇಟು ಎಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ರೀತಿ ಇರುತ್ತೆ. ಇಲ್ಲಿ 10 ಪೀಸ್ಗಳಿದೆ ನೋಡಿ, ಈ ರೀತಿ ಪೀಸ್ಗಳಿರುತ್ತೆ. ನಾವು ಒಂದು ಸಲ ಎರಡನ್ನ ಯೂಸ್ ಮಾಡ್ಕೋಬೋದು ಒಂದು ಬ್ಲೌಸ್ಗೆ. ಸೊ ಇದು ನಾನಿವಾಗ ನಿಮಗೆ ತೋರಿಸಿದ್ದು ಮೊದಲೆಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ, ಬಟ್ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಅದರಲ್ಲೇ ಸ್ಮಾಲ್ ಸೈಜು, ನನಗಷ್ಟು ಸ್ವೆಟ್ಟಿಂಗ್ ಅಷ್ಟು ಆಗಲ್ಲ. ಸೊ ಹಾಗಾಗಿ ಈ ಸಲ ಸ್ಮಾಲ್ ಸೈಜ್ ತೊಗೊಳ್ಳೋಣ ಅಂತ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಬಟ್ ನಾನು ಮೊದಲೆಲ್ಲ ಇದನ್ನೆಲ್ಲ ತೊಗೊಂಡಿರೋದು ಬಿಗ್ ಸೈಜ್ದೇ. ಸೊ ತುಂಬ ತಿಂತಾ ಇಲ್ಲ, ಚಿಕ್ಕಾಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಸ್ವಲ್ಪ ಹಂಗೆ ಹಾಕಿದ್ದೀವಿ, ನಮಗೇನಾದ್ರು ಕಂಫರ್ಟಬಲ್ ಹಾಕ್ತಿಲ್ವಾ ಅನ್ನೋಕ್ಕೆ ಏನೂ ಇಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈಗ ಅದು ಬಟ್ಟೆ ಜೊತೆ ಹಿಂಗೆ ಜಾಯಿನ್ ಆಗಿರೋದ್ರಿಂದ ನಮಗೇನು ಅನಿಸಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಾಗಿದ್ರೆ ಈ ಥರ ಈ ಪ್ಯಾಡ್ಗಳನ್ನ ಕೆಲವರು ತುಂಬ ರೀತಿ ತುಂಬ ರಾಂಗಾಗಿ ಯೂಸ್ ಮಾಡ್ತಿದ್ದಾರೆ. ಈ ಪ್ಯಾಡ್ನ ಯಾವ ರೀತಿ ಸ್ಟಿಕ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಸೊ ಹೆಂಗೆಂಗೋ ಸ್ಟಿಕ್ ಮಾಡ್ಕೊತಾರೆ. ಸೊ ಇಲ್ಲ, ನಾನು ಸ್ಟಿಕ್ ಮಾಡೋದು ತೋರಿಸೋಣ ಅಂದ್ಬಿಟ್ಟು ಇವತ್ತಿನ ವೀಡಿಯೋಲಿ ಸ್ಟಿಕ್ ಮಾಡೋದು ಕೂಡ ತೋರಿಸ್ತೀನಿ. ಹಾಗಿದ್ರೆ ಯಾವ ರೀತಿ ಸ್ಟಿಕ್ ಮಾಡಬೇಕು ಏನು ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. ಹಾಗಿದ್ರೆ ನಾನು ಇಲ್ಲಿ ಹೆಂಗೆ ಸ್ಟಿಕ್ ಮಾಡೋದು ಅಂತ ತೋರಿಸ್ತೀನಿ. ನಮಗೆ ಬೇಕಾಗಿರೋದು ಅಂಡರ್ ಪೋರ್ಷನ್ಗೆ ಅಲ್ವಾ. ಸೊ ಎರಡೂ ಕಡೆ ನೀವು ಹೀಗೆ ಫೋಲ್ಡ್ನ ಮಾಡ್ಕೊಳ್ಳಿ, ಉಲ್ಟಾ ಮಾಡ್ಕೋಬೇಕಾಗತ್ತೆ. ಸೊ ಉಲ್ಟಾ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಪೋರ್ಷನಲ್ಲಲ್ವ, ಈಗ ಅಂಡರ್ ಪೋರ್ಷನು, ಇದನ್ನ ನೀವು ಹಿಂಗೆ ಮುಂದಕ್ಕಾದ್ರೂ ಸರಿ ಹಿಂದಕ್ಕಾದ್ರೂ ಸರಿ ಹಾಕೋಬೋದು. ನಾನು ಆಲ್ಮೋಸ್ಟ್ ಹಿಂಗೆ ಮುಂದೆ ಸೈಡನ್ನೇ ಹಾಕೋಬಿಡ್ತೀನಿ. ಇವಾಗ ಹಿಂಗೆ ಹೆಂಗೆ ಇಲ್ಲಿ ಸ್ಲೀವ್ ಕಾಣಿಸ್ತಾ ಇದೆಯಲ್ಲ, ಸ್ಲೀವ್ನ ಹಿಂಗೆ ಇಟ್ಕೊಂಡು ನೀವು ಈ ಪಾಯಿಂಟ್ ಏನಿದೆ ನಾವು ಮೇಯ್ನ್ ಇಲ್ಲಿಗೆ ಸ್ಟಿಕ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಕೆಲವರು ಇಲ್ಲಿ ಅಂಟಿಸ್ಕೊಳ್ಳೋದು, ಕೆಲವರು ಇಲ್ಲಿ ಅಂಟಿಸ್ಕೊಳ್ಳೋದೆಲ್ಲ ಮಾಡ್ತೀರಾ. ಸೊ ಹಾಗೆ ಮಾಡಬಾರ್ದು. ಎಕ್ಸಾಕ್ಟ್ ಈ ಪ್ಲೇಸ್ಗೆ ನಮಗೆ ಸ್ವೆಟ್ಟಿಂಗ್ ಅಂದರೆ ಅಂಡರಮ್ ಏರಿಯಾ ಇರೋದು. ಸೊ ಈ ಪ್ಲೇಸ್ಗೆ ನಾವು ಕರೆಕ್ಟಾಗಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನಾನು ತೊಗೊಂಡಿರೋದು ಇಲ್ಲಿ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಸೊ ನಾವು ಇಷ್ಟಕ್ಕೆ ಬೇಕಾಗತ್ತೆ. ನಾನು ಮೊದಲೇ ಹೇಳಿದ್ನಲ್ಲ ಸ್ವೆಟೆಕ್ಸ್ ಪ್ಯಾಡ್ ಅಂತಲೇ ಸಿಗುತ್ತೆ. ಸೊ ಆ ಸ್ವೆಟೆಕ್ಸ್ ಪ್ಯಾಡ್ ತೊಗೊಂಡ್ರೆ ನಿಮಗೆ ಇಷ್ಟೂ ಕೂಡ ಕವರ್ ಆಗುತ್ತೆ.
ಇಷ್ಟು ದೊಡ್ಡ ಸೈಜ್ ಇರುತ್ತೆ ಮತ್ತು ರೇಟ್ ಕೂಡ 110 ರುಪೀಸ್ ಇರುತ್ತೆ ಅಥವಾ 100 ರುಪೀಸ್ ಇರುತ್ತೆ. ಇದು ಸ್ಮಾಲ್ ಸೈಜು ಮತ್ತು ಇದು 70 ರುಪೀಸ್ ಆಗುತ್ತೆ. ಸೊ ನಾವಿಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೆ, ಹೀಗೆ ಸ್ಟಿಕ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರೆ, ಅದು ಕಂಪ್ಲೀಟ್ಲಿ ರಾಂಗು. ಇದನ್ನು ಪರ್ಟಿಕ್ಯುಲರಾಗಿ ಇಲ್ಲಿ ಏನು ಲೈನ್ಸ್ ಇದೆ ಹೀಗೇ ಸ್ಟಿಕ್ ಮಾಡ್ಕೋಬೇಕು. ಆವಾಗ ನಮಗೆ ಹಿಂಗೆಲ್ಲ ಫೋಲ್ಡ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಸೊ ಇಲ್ಲಿ ಈ ಶೇಪ್ ಇದೆಯಲ್ಲ, ಈ ಶೇಪು ಈ ಲೈನ್ಗೆ ಹೋಗಬೇಕು. ಈ ರೀತಿ ಇಲ್ಲಿ ಸ್ಟಿಕ್ ಮಾಡಿರ್ತಾರೆ. ಸೊ ಈ ಪೋರ್ಷನಲ್ಲಿ ನಮಗೆ ಗಮ್ ಇರುತ್ತೆ. ಸೊ ಈ ಪೋರ್ಷನ್ನ ನಾವು ಇಲ್ಲಿ ಬ್ಲೌಸ್ಗೆ ಹೀಗೆ ಅಂಟಿಸ್ಬೇಕಾಗತ್ತೆ. ನೋಡಿರಿ, ಈ ರೀತಿ ಸ್ಟಿಕ್ ಆಗುತ್ತೆ. ಇವಾಗ ಯಾವುದೇ ರೀತಿ ನಿಮಗೆ ಸ್ವೆಟ್ ಆಗಲಿ ಬ್ಲೌಸು ಹಾಳಾಗಲ್ಲ. ಹಿಂಗೆ ನೆಕ್ಸ್ಟು ಇದೇ ರೀತಿ ಹೀಗೆ ನೀವು ಸ್ಟಿಕ್ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕಾಗತ್ತೆ, ನೀಟಾಗಿ ಇಟ್ಕೋಬೇಕಾಗತ್ತೆ. ಹಿಂಗೆ ಇಟ್ಕೊಂಡು ಇದು ಒಂದೇ ಲೆವೆಲಿಗೆ ಬರೋ ಥರ ಈ ಥರ ಫೋಲ್ಡ್ ಮಾಡಿ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸೈಡ್ಗೂ ಕೂಡ ನೀವು ಇದೇ ಪೋರ್ಷನ್ಗೆ ಅಂಟಿಸ್ಕೋಬೇಕಾಗತ್ತೆ. ಸೊ ಸೇಮು ಈ ಗಮ್ ಇರುತ್ತಲ್ಲ, ಹೀಗೆ ರಿಮೂವ್ ಮಾಡಿಕೊಂಡ್ರೆ ಇದು ಆಲ್ಮೋಸ್ಟ್ ಇದು ಸ್ಮಾಲ್ ಸೈಜು ಮೇಲೆ ಹೋಗಬೇಕು, ಬಿಗ್ ಸೈಜು ಕೆಳಗಡೆ ಬರಬೇಕು. ಈ ಲೈನ್ಗೆ ಈ ಶೇಪು ಅಟ್ಯಾಚ್ ಆಗಿರಬೇಕು. ಸೊ ಆವಾಗ ನಿಮಗೆ ಅಂಡರ್ ಆರ್ಮ್ ಏರಿಯಾಗೆ ನೀಟಾಗಿ ಕೂರುತ್ತೆ. ಸೊ ಹಿಂಗೆ ಅಂಟಿಸ್ಕೊಂಡಾಗ ಎಕ್ಸಾಕ್ಟಾಗಿ ನಿಮಗೆ ಈ ಪ್ಲೇಸ್ಗೆ ಕೂರುತ್ತೆ. ಸೊ ಆವಾಗ ನಿಮಗೆ ಯಾವುದೇ ರೀತಿ ಸ್ವೆಟ್ಟಿಂಗ್ ಆಗೋದಾಗಲಿ ಅಥವಾ ಬ್ಲೌಸ್ ಇಂಜೋದಾಗಲಿ ಕಲರ್ ಶೇಡೆಡ್ ಆಗಲಿ ಯಾವುದೂ ಆಗಿಲ್ಲ. ನೋಡ್ತಾ ಇರ್ಬೋದು, ನಂದು ಇದು ಒಂದು ಬ್ಲೌಸ್ ಅಂತಲ್ಲ, ನಾನು ಯೂಸ್ ಮಾಡೋ ಪ್ರತಿಯೊಂದು ಬ್ಲೌಸ್ಗೂ ಕೂಡ ನಾನು ಸ್ಟಾರ್ಟಿಂಗಿಂದನೂ ಈ ರೀತಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಬ್ಲೌಸು ನನಗೆ ಒಂದು ಕೂಡ ಸ್ವೆಟ್ಟಾಗಿ ಹಾಳಾಗೋದಾಗಲಿ ಆಗಿಲ್ಲ. ಸೊ ಹಾಗಾಗಿ ಈ ಟಿಪ್ಸನ್ನು ನಿಮಗೂ ತಿಳಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇಷ್ಟು ಚಿಕ್ಕ ಸೈಜು, ಇದರಲ್ಲೇ ದೊಡ್ಡ ಸೈಜ್ ಬರುತ್ತೆ. ನೋಡ್ತಾ ಇದ್ದೀರಾ ಅಂದರೆ ಸ್ವೆಟ್ ಎಕ್ಸ್ ಪ್ಯಾಡ್ ಅಂತಲೇ ಬರುತ್ತೆ, ಸ್ವೆಟ್ ಎಕ್ಸ್ ಅಂತಲೇ ಇರುತ್ತೆ. ನಾನು ಬೇಕಾದರೆ ನಾನು ಅಲ್ಲಿ ಮೆನ್ಷನ್ ಮಾಡಿ ಕೂಡ ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು, SWEATEX ಸ್ವೆಟೆಕ್ಸ್ ಅಂತಲೇ ಇರುತ್ತೆ. ಅದು 100 ರುಪೀಸ್ ಇರುತ್ತೆ ಅಥವಾ 110 ರುಪೀಸ್ ಒಳಗಡೆ ಇರುತ್ತೆ. ಸೊ ಅದರಲ್ಲೂ ಕೂಡ ಅದು ದೊಡ್ಡ ಸೈಜಲ್ಲಿ ಬರುತ್ತೆ, ಅದು ಇನ್ನೂ ತಿಕ್ಕಾಗಿರುತ್ತೆ. ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ನಾವು ಇಷ್ಟು ವರ್ಷ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ 11 ಇಯರ್ಸಿಂದ ಅಥವಾ 10 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನಂದು ಯಾವುದೇ ಸ್ಯಾರಿಗಳು ಕಂಪ್ಲೇಂಟ್ಸ್ ಇಲ್ಲ. ಸೊ ಯಾವುದೇ ಸ್ಯಾರಿ ನಂದು ಹಾಳಾಗಿದೆ ಅಂತ ಇಲ್ಲ. ನನಗೆ ಯಾವುದೇ ರೀತಿ ಕಲರ್ ಶೇಡ್ ಆಗಿರೋದು, ಯಾವುದೇ ರೀತಿ ಹರಿದೋಗೋದು ಹತ್ರ ಯಾವುದೂ ಕೂಡ ಬ್ಲೌಸ್ಗಳು ಆಗಿಲ್ಲ. ನಾವು ತುಂಬ ಇಷ್ಟಪಟ್ಟು ಸ್ಯಾರಿ ತೊಗೊಂಡಿರ್ತೀವಿ, ಹಾಗೆ ತುಂಬ ಇಷ್ಟಪಟ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೊಂಡಿರ್ತೀವಿ, ತುಂಬ ಖರ್ಚು ಮಾಡಿರ್ತೀವಿ. ಸೊ ಅದು ಸ್ವಲ್ಪ ವರ್ಷಕ್ಕೆ ಹಾಳಾಯಿತು ಅಂತಂದರೆ ಮತ್ತೆ ನಮಗೆ ಹೊಲ್ಸ್ಕೊಳಕ್ಕಾಗಲ್ಲ, ಆ ರೀತಿ ಮ್ಯಾಚಿಂಗ್ ಮತ್ತೆ ಸಿಗಲ್ಲ. ಸೊ ನಾವು ಎಷ್ಟು ಖುಷಿಯಿಂದ ತೊಗೊಂಡಿರ್ತೀವೋ ಅಷ್ಟೇ ಖುಷಿಯಿಂದ ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿ ಹಾಳಾಗದಲ್ಲೇ ಬ್ಲೌಸ್ನ ಹೇಗೆ ಸೇಫ್ ಮಾಡೋದು, ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋಲಿ ತಿಳಿಸಿದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಎಷ್ಟು ಜನಗಳಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.